ದಿನೇಶ್ ಗುಂಡೂರಾವ್ ಮುಂದೆ ರೋಷಾವೇಶವನ್ನ ವ್ಯಕ್ತಪಡಿಸಿದಂಥವರಿಗೆ ಈಗ ನೋಟಿಸ್ ಅಸ್ತ್ರವನ್ನ ಬಳಸಲಾಗಿದೆ. ಮುಸ್ಲಿಂ ಮುಖಂಡರ ವಿರುದ್ಧ ನೋಟಿಸ್ ಅಸ್ತ್ರ. ಮೊದಲೇ ಕಾಂಗ್ರೆಸ್ನ ವಿರುದ್ಧ ಅಲ್ಲಿನ ಮುಸ್ಲಿಂ ಮುಖಂಡರು ಈಗ ತಿರುಗಿ ಬಿದ್ದಿದ್ದಾರೆ. ಈಗ ಅಂತವರಿಗೆ ನೋಟಿಸ್ ಅನ್ನ ಕೊಟ್ರೆ ಇನ್ನೂ ಕೆರಳುವಂತಹದ್ದಾಗುತ್ತೆ. ಪ್ರವೋಕ್ ಮಾಡ್ತಾ ಇದ್ದಾರೆ ಏನೋ ಕಾಂಗ್ರೆಸ್ ಪಾರ್ಟಿಯವರು ಗೊತ್ತಿಲ್ಲ. ಮುಸ್ಲಿಂ ಸಮುದಾಯದವರು ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ನಿಂದ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನ ಈಗ ಈ ಮುಖಂಡರಿಗೆ ನೀಡಲಾಗಿದೆ. ಶಾಹುಲ್ ಹಮೀದ್ ಹಾಗೇನೆ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸ್ ಅನ್ನ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಈ ಶಾಹುಲ್, ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್, ಇವರಿಬ್ಬರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಶಿಸ್ತು ಉಲ್ಲಂಘನೆ ನೋಟಿಸ್ ಅನ್ನ ನೀಡಲಾಗಿರೋದು. ವೀಕ್ಷಕರೇ, ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನ ಕೊಟ್ಟು ಆಚೆ ಬನ್ನಿ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದ ಹಿರಿಯರು ಇವರಿಗೆ ಒತ್ತಾಯ ಮಾಡಿದ್ರು. ಆ ಪ್ರಕಾರವಾಗಿ ಒಬ್ಬೊಬ್ಬರೇ ರಾಜೀನಾಮೆಯನ್ನೂ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಅದೇ ಮುಸ್ಲಿಂ ಮುಖಂಡರಿಗೆ ಇವರು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಕೆಪಿಸಿಸಿ ನಿಯೋಗ ದಕ್ಷಿಣ ಕನ್ನಡಕ್ಕೆ ಹೋಗೋದು, ಅಲ್ಲಿ ವರದಿಯನ್ನ ಸಂಗ್ರಹಿಸೋದು, ಅದನ್ನ ಸರ್ಕಾರಕ್ಕೆ ಕೊಡೋದು, ಕೆಪಿಸಿಸಿ ಅವರು ಕೊಡೋದು, ಅದ್ರ ಮೇಲೆ ಇವರು ಕ್ರಮ ಕೈಗೊಳ್ಳೋದು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಮುಸ್ಲಿಂ ಮುಖಂಡರಿಗೆ ನೋಟಿಸ್ ಅನ್ನ ನೀಡಿರೋದು ನೀವು ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ ಅಂತ. ಅಲ್ಲಿನ ಮುಸ್ಲಿಂ ಮುಖಂಡರು ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಮುನ್ನಿಸಿಕೊಂಡಿದ್ದಾರೆ, ಒಬ್ಬೊಬ್ಬರೇ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಈ ನೋಟಿಸ್ ಕೊಟ್ಟಿರೋದು ಇನ್ನಷ್ಟು ರಾಜೀನಾಮೆಗೆ ಕಾರಣ ಆಗಬಹುದಾ? ಇದೆಲ್ಲವನ್ನು ಗಮನಿಸಿಯೇ ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್ ಪಾಟೀಲ್, ಕರಾವಳಿ ಭಾಗದಲ್ಲಿ ಕೇವಲ ಇವತ್ತಿನ ಅಷ್ಟೇ ಕೊಲೆಗಳು ಆಗ್ತಾ ಇರತಕ್ಕಂಥದ್ದಲ್ಲ, ಈ ಸರ್ಕಾರದಲ್ಲಿ ಮಾತ್ರ ಅವಧಿಯಲ್ಲಿ ಮಾತ್ರ ಆಗ್ತಾ ಇರತಕ್ಕಂಥದ್ದಲ್ಲ. ಈ ಹಿಂದೆ ಅಂದ್ರೆ ಬಿಜೆಪಿ ಅವಧಿಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಕೂಡ ಈ ಅವಧಿಯಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಸಂದರ್ಭಗಳು ಬದಲಾವಣೆ ಆಗಿರ್ತಕ್ಕಂಥದ್ದು, ಕೊಲೆಯಾದಂತಹ ವ್ಯಕ್ತಿಗಳು ಬದಲಾವಣೆ ಆಗ್ತಾ ಇರ್ತಕ್ಕಂಥ. ಆದ್ರೆ ಈ ಕೊಲೆಗಳು ಏನಾಗ್ತಾ ಇದೆ, ಯಾವ ಸರ್ಕಾರ ಬದಲಾವಣೆ ಆದ್ರೂ ಕೂಡ ಈ ಕೊಲೆಗಳು ನಿಲ್ತಾ ಇಲ್ಲ. ಸೊ ಇದಕ್ಕೆ ತಾರ್ಕಿಕ ಅಂತ್ಯ ಆಡಬೇಕಾಗಿದೆ. ಅಲ್ಲಿ ಶಾಶ್ವತವಾಗಿ ಶಾಂತಿಯನ್ನ ನೆಲೆಸಬೇಕಾಗಿರ್ತಕ್ಕಂಥದ್ದು. ನೋಡಿ, ನಮಗೆ ಈ ಭಾಗದಲ್ಲಿ ಈ ಕಡೆ ಹಳೆ ಮೈಸೂರು ಭಾಗ ಈ ಕಡೆಗೆಲ್ಲ ಇಲ್ಲ ಅಂತಹ ಪ್ರಕ್ಷುಬ್ಧ ವಾತಾವರಣಗಳು ಇರೋದಿಲ್ಲ. ಆದ್ರೆ ಕರಾವಳಿ ಭಾಗದಲ್ಲಿ ಯಾಕೆ ಅಷ್ಟೊಂದು ಅಂತಕ್ಕಂಥದ್ದು ಕೂಡ ಸತ್ಯ ಶೋಧನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸದ್ಯ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು. ಆದ್ರೆ ಆ ಕೆಲಸವನ್ನ ಇದೀಗ ಕೆಪಿಸಿಸಿ ಘಟಕ ಮಾಡ್ತಾ ಇರ್ತಕ್ಕಂಥದ್ದು. ಮಂಜುನಾಥ್ ಭಂಡಾರಿ, ಸುದರ್ಶನ್ ಸೇರಿದಂತೆ, ನಾಸಿರ್ ಹುಸೇನ್ ಸೇರಿದಂತೆ ಒಟ್ಟಾರೆಯಾಗಿ 7 ಜನರ ಒಂದು ತಂಡವನ್ನ, ಪದಾಧಿಕಾರಿಗಳೇನಿದ್ರೆ ಅವರ ತಂಡವನ್ನ ಈಗ ಏನು ಕರಾವಳಿ ಭಾಗಕ್ಕೆ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ. ಮತ್ತೊಂದು ಕಡೆ ಇನ್ನು ಸಚಿವರು, ಇಲಾಖೆ ಅಧಿಕಾರಿಗಳು, ಪೊಲೀಸರು ಅವರು ಶಾಂತಿಯನ್ನು ನೆಲೆಸೋದಕ್ಕೆ ಅವರು ಏನು ಪೀಸ್ ಮೀಟಿಂಗ್ ಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಅವರು ವರದಿಯನ್ನು ತರಿಸ್ತಕ್ಕಂಥದ್ದು, ಅದು ಒಂದು ಕಡೆ. ಆದ್ರೆ ಕೆಪಿಸಿಸಿ ಘಟಕದಿಂದ ಮಾಡತಕ್ಕಂಥದ್ದು ಒಂದು ಕಡೆ ಪಕ್ಷದಲ್ಲೂ ಕೂಡ ಶ್ಲಾಘನೀಯ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿಜಕ್ಕೂ ಕೂಡ ಆಗಿರ್ತಕ್ಕಂಥದ್ದು ಏನು ಅಂತಕ್ಕಂತಹ ಒಂದು ಸತ್ಯವನ್ನು ಅರಿಬೇಕಾಗಿದೆ. ಹೀಗಾಗಿ ಘಟನಾ ಸ್ಥಳಗಳಿಗೆ ಹೋಗುವಂತದ್ದು, ಅಲ್ಲಿ ಒಂದು ಮೃತರಾದಂತಹ ರೈಮಾನ್ ಖಾನ್ ಹತ್ಯೆ ಆದ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿ ಅವರಿಂದನೂ ಕೂಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಮತ್ತೊಂದು ಕಡೆ ಆರೋಪಿಗಳು ಅಂತ ಏನ್ ಹೇಳ್ತಾ ಇದ್ರೆ ಅವರ ಕುಟುಂಬದವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ನಗರದಲ್ಲಿ ಓಡಾಡ್ತಕ್ಕಂಥದ್ದು. ಜೊತೆಗೆ ಉಡುಪಿ, ಕರಾವಳಿ ಭಾಗ, ಬಂಟ್ವಾಳ ಅಲ್ಲೆಲ್ಲವೂ ಕೂಡ ಹೋಗಿ ಭೇಟಿಯಾಗಿ ಇಂತಹ ಸರಣ್ಯ ಹತ್ಯೆಗಳು, ಈ ರಿವೆಂಜ್ ಮರ್ಡರ್ಸ್ ಏನಾಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥ ಸತ್ಯ ಶೋಧನೆಯನ್ನ ಮಾಡತಕ್ಕಂಥದ್ದು ಒಂದು ಈ ಒಂದು ಏನು ಈ ಟೀಮ್ ನ ಕೆಲಸ ಆಗಿರ್ತಕ್ಕಂಥದ್ದು. ಈ ಟೀಮ್ ರೆಡಿ ಮಾಡಿದಂತಹ ರಿಪೋರ್ಟ್ ಇರುತ್ತೆ. ಈ ರಿಪೋರ್ಟ್ ಅನ್ನ 1 ವಾರದ ಒಳಗಡೆಗೆ ಏನು ಕೆಪಿಸಿಸಿ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಆ ನಂತರ ಅವರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳಿಗೆ, ಅಂದ್ರೆ ಸರ್ಕಾರ ತೆಗೆದುಕೊಳ್ಬೇಕಂತ ಕ್ರಮಗಳಿಗೆ ಏನಿದೆ ಅದಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನೋ ಅಲ್ಲಿ ಕರಾವಳಿ ಭಾಗದಲ್ಲಿ ನಾವು ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ನಮಗೆ ರಕ್ಷಣೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆರಂಭದಲ್ಲಿ ರಹಿಮಾನ್ ಹತ್ಯೆ ಆಯ್ತಲ್ಲ ಅವತ್ತಿಂದನೂ ಕೂಡ ಆ ಒಂದು ಕೂಗು ಜೋರಾಗಿತ್ತು. ಅದರ ಭಾಗವಾಗಿ ಈಗ ಯಾರು ಪಕ್ಷದ ಚೌಕಟ್ಟಿನಲ್ಲಿದ್ದು ಪಕ್ಷದ ವಿರುದ್ಧವೇ ಧ್ವನಿ ಎತ್ತಿದ್ರು ಅಂತವರಿಗೆ ಕೂಡ ನೋಟಿಸ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಏನಿದ್ರು ಅವರ ವಿರುದ್ಧವೇನೆ ಜಿಲ್ಲೆಯ ಕೆಲ ಕಾಂಗ್ರೆಸ್ನ ಮುಖಂಡರು ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಏನು ದಿನೇಶ್ ಗುಂಡೂರಾವ್ ನಮಗೆ ಬೇಡ ಅಂತಕ್ಕಂಥ ಮಾತುಗಳನ್ನು ಕೂಡ ಸ್ಥಳೀಯವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಮನಗೊಂಡಿರ್ತಕ್ಕಂತಹ ಕೆಪಿಸಿಸಿ ಅವ್ರಿಗೆ ಈಗ ಏನು ರಾಜ್ಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಯಾಕೆಂತಂದ್ರೆ ಅಲ್ಲಿಗೆ
ಸತ್ಯಶೋಧನಾ ಟೀಮ್ ಹೋಗ್ತಾ ಇದೆ. ಆ ಟೀಮ್ ಹೋದಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯ ಗೇರವಾಗ್ತಾರೋ ಅಥವಾ ಅವರಿಗೆ ಇರುವಂತಹ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡ್ತಾರೋ ಅಂತಕ್ಕಂಥದ್ದು ಕೂಡ ಬಹಳ ಕುತೂಹಲ. ಆದ್ರೆ ಅಲ್ಲಿ ಏನು ಮುಸಲ್ಮಾನರು ಆ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ದಿನೇಶ್ ಗುಂಡೂರಾವ್ ಮುಂದೆ ರೋಷಾವೇಶವನ್ನ ವ್ಯಕ್ತಪಡಿಸಿದಂಥವರಿಗೆ ಈಗ ನೋಟಿಸ್ ಅಸ್ತ್ರವನ್ನ ಬಳಸಲಾಗಿದೆ. ಮುಸ್ಲಿಂ ಮುಖಂಡರ ವಿರುದ್ಧ ನೋಟಿಸ್ ಅಸ್ತ್ರ. ಮೊದಲೇ ಕಾಂಗ್ರೆಸ್ನ ವಿರುದ್ಧ ಅಲ್ಲಿನ ಮುಸ್ಲಿಂ ಮುಖಂಡರು ಈಗ ತಿರುಗಿ ಬಿದ್ದಿದ್ದಾರೆ. ಈಗ ಅಂತವರಿಗೆ ನೋಟಿಸ್ ಅನ್ನ ಕೊಟ್ರೆ ಇನ್ನೂ ಕೆರಳುವಂತಹದ್ದಾಗುತ್ತೆ. ಪ್ರವೋಕ್ ಮಾಡ್ತಾ ಇದ್ದಾರೆ ಏನೋ ಕಾಂಗ್ರೆಸ್ ಪಾರ್ಟಿಯವರು ಗೊತ್ತಿಲ್ಲ. ಮುಸ್ಲಿಂ ಸಮುದಾಯದವರು ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ನಿಂದ ಶಿಸ್ತು ಉಲ್ಲಂಘನೆಯ ನೋಟಿಸ್ ಅನ್ನ ಈಗ ಈ ಮುಖಂಡರಿಗೆ ನೀಡಲಾಗಿದೆ. ಶಾಹುಲ್ ಹಮೀದ್ ಹಾಗೇನೆ ಅಶ್ರಫ್ಗೆ ಕಾಂಗ್ರೆಸ್ ನೋಟಿಸ್ ಅನ್ನ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಈ ಶಾಹುಲ್, ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್, ಇವರಿಬ್ಬರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಶಿಸ್ತು ಉಲ್ಲಂಘನೆ ನೋಟಿಸ್ ಅನ್ನ ನೀಡಲಾಗಿರೋದು. ವೀಕ್ಷಕರೇ, ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನ ಕೊಟ್ಟು ಆಚೆ ಬನ್ನಿ ಅಂತ ಅಲ್ಲಿನ ಮುಸ್ಲಿಂ ಸಮುದಾಯದ ಹಿರಿಯರು ಇವರಿಗೆ ಒತ್ತಾಯ ಮಾಡಿದ್ರು. ಆ ಪ್ರಕಾರವಾಗಿ ಒಬ್ಬೊಬ್ಬರೇ ರಾಜೀನಾಮೆಯನ್ನೂ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಅದೇ ಮುಸ್ಲಿಂ ಮುಖಂಡರಿಗೆ ಇವರು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಕೆಪಿಸಿಸಿ ನಿಯೋಗ ದಕ್ಷಿಣ ಕನ್ನಡಕ್ಕೆ ಹೋಗೋದು, ಅಲ್ಲಿ ವರದಿಯನ್ನ ಸಂಗ್ರಹಿಸೋದು, ಅದನ್ನ ಸರ್ಕಾರಕ್ಕೆ ಕೊಡೋದು, ಕೆಪಿಸಿಸಿ ಅವರು ಕೊಡೋದು, ಅದ್ರ ಮೇಲೆ ಇವರು ಕ್ರಮ ಕೈಗೊಳ್ಳೋದು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಮುಸ್ಲಿಂ ಮುಖಂಡರಿಗೆ ನೋಟಿಸ್ ಅನ್ನ ನೀಡಿರೋದು ನೀವು ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ ಅಂತ. ಅಲ್ಲಿನ ಮುಸ್ಲಿಂ ಮುಖಂಡರು ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಮುನ್ನಿಸಿಕೊಂಡಿದ್ದಾರೆ, ಒಬ್ಬೊಬ್ಬರೇ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಈ ನೋಟಿಸ್ ಕೊಟ್ಟಿರೋದು ಇನ್ನಷ್ಟು ರಾಜೀನಾಮೆಗೆ ಕಾರಣ ಆಗಬಹುದಾ? ಇದೆಲ್ಲವನ್ನು ಗಮನಿಸಿಯೇ ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶುಕತ್ ಪಾಟೀಲ್, ಕರಾವಳಿ ಭಾಗದಲ್ಲಿ ಕೇವಲ ಇವತ್ತಿನ ಅಷ್ಟೇ ಕೊಲೆಗಳು ಆಗ್ತಾ ಇರ್ತಕ್ಕಂಥದ್ದಲ್ಲ, ಈ ಸರ್ಕಾರದಲ್ಲಿ ಮಾತ್ರ ಅವಧಿಯಲ್ಲಿ ಮಾತ್ರ ಆಗ್ತಾ ಇರ್ತಕ್ಕಂಥದ್ದಲ್ಲ. ಈ ಹಿಂದೆ ಅಂದ್ರೆ ಬಿಜೆಪಿ ಅವಧಿಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಕೂಡ ಈ ಅವಧಿಯಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಸಂದರ್ಭಗಳು ಬದಲಾವಣೆ ಆಗಿರ್ತಕ್ಕಂಥದ್ದು, ಕೊಲೆಯಾದಂತ ವ್ಯಕ್ತಿಗಳು ಬದಲಾವಣೆ ಆಗ್ತಿರ್ತಕ್ಕಂಥ. ಆದ್ರೆ ಈ ಕೊಲೆಗಳು ಏನಾಗ್ತಾ ಇದೆ, ಯಾವ ಸರ್ಕಾರ ಬದಲಾವಣೆ ಆದ್ರೂ ಕೂಡ ಈ ಕೊಲೆಗಳು ನಿಲ್ತಾ ಇಲ್ಲ. ಸೊ ಇದಕ್ಕೆ ತಾರ್ಕಿಕ ಅಂತ್ಯ ಆಡಬೇಕಾಗಿದೆ. ಅಲ್ಲಿ ಶಾಶ್ವತವಾಗಿ ಶಾಂತಿಯನ್ನ ನೆಲೆಸಬೇಕಾಗಿರ್ತಕ್ಕಂಥದ್ದು. ನೋಡಿ, ನಮಗೆ ಈ ಭಾಗದಲ್ಲಿ ಈ ಕಡೆ ಹಳೆ ಮೈಸೂರು ಭಾಗ ಈ ಕಡೆಗೆಲ್ಲ ಇಲ್ಲ ಅಂತಹ ಪ್ರಕ್ಷುಬ್ಧ ವಾತಾವರಣಗಳು ಇರೋದಿಲ್ಲ. ಆದ್ರೆ ಕರಾವಳಿ ಭಾಗದಲ್ಲಿ ಯಾಕೆ ಅಷ್ಟೊಂದು ಅಂತಕ್ಕಂಥದ್ದು ಕೂಡ ಸತ್ಯ ಶೋಧನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸದ್ಯ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು. ಆದ್ರೆ ಆ ಕೆಲಸವನ್ನ ಇದೀಗ ಕೆಪಿಸಿಸಿ ಘಟಕ ಮಾಡ್ತಾ ಇರ್ತಕ್ಕಂಥದ್ದು. ಮಂಜುನಾಥ್ ಭಂಡಾರಿ, ಸುದರ್ಶನ್ ಸೇರಿದಂತೆ, ನಾಸಿರ್ ಹುಸೇನ್ ಸೇರಿದಂತೆ ಒಟ್ಟಾರೆಯಾಗಿ 7 ಜನರ ಒಂದು ತಂಡವನ್ನ, ಪದಾಧಿಕಾರಿಗಳೇನಿದ್ರೆ ಅವರ ತಂಡವನ್ನ ಈಗ ಏನು ಕರಾವಳಿ ಭಾಗಕ್ಕೆ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ. ಮತ್ತೊಂದು ಕಡೆ ಇನ್ನು ಸಚಿವರು, ಇಲಾಖೆ ಅಧಿಕಾರಿಗಳು, ಪೊಲೀಸರು ಅವರು ಶಾಂತಿಯನ್ನು ನೆಲೆಸೋದಕ್ಕೆ ಅವರು ಏನು ಪೀಸ್ ಮೀಟಿಂಗ್ ಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಅವರು ವರದಿಯನ್ನು ತರಿಸ್ತಕ್ಕಂಥದ್ದು, ಅದು ಒಂದು ಕಡೆ. ಆದ್ರೆ ಕೆಪಿಸಿಸಿ ಘಟಕದಿಂದ ಮಾಡತಕ್ಕಂಥದ್ದು ಒಂದು ಕಡೆ ಪಕ್ಷದಲ್ಲೂ ಕೂಡ ಶ್ಲಾಘನೀಯ ಆಗ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿಜಕ್ಕೂ ಕೂಡ ಆಗಿರ್ತಕ್ಕಂಥದ್ದು ಏನು ಅಂತಕ್ಕಂತಹ ಒಂದು ಸತ್ಯವನ್ನು ಅರಿಬೇಕಾಗಿದೆ. ಹೀಗಾಗಿ ಘಟನಾ ಸ್ಥಳಗಳಿಗೆ ಹೋಗುವಂತದ್ದು, ಅಲ್ಲಿ ಒಂದು ಮೃತರಾದಂತಹ ಏನ್ ರೈಮಾನ್ ಖಾನ್ ಹತ್ಯೆ ಆದ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿ ಅವರಿಂದನೂ ಕೂಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಮತ್ತೊಂದು ಕಡೆ ಆರೋಪಿಗಳು ಅಂತ ಏನ್ ಹೇಳ್ತಾ ಇದ್ರೆ ಅವರ ಕುಟುಂಬದವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ನಗರದಲ್ಲಿ ಓಡಾಡ್ತಕ್ಕಂಥದ್ದು. ಜೊತೆಗೆ ಉಡುಪಿ, ಕರಾವಳಿ ಭಾಗ, ಬಂಟ್ವಾಳ ಅಲ್ಲೆಲ್ಲವೂ ಕೂಡ ಹೋಗಿ ಭೇಟಿಯಾಗಿ ಇಂತಹ ಸರಣ್ಯ ಹತ್ಯೆಗಳು, ಈ ರಿವೆಂಜ್ ಮರ್ಡರ್ಸ್ ಏನಾಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥ ಸತ್ಯ ಶೋಧನೆಯನ್ನ ಮಾಡ್ತಕ್ಕಂಥದ್ದು ಒಂದು ಈ ಒಂದು ಏನು ಈ ಟೀಮ್ ನ ಕೆಲಸ ಆಗಿರ್ತಕ್ಕಂಥದ್ದು. ಈ ಟೀಮ್ ರೆಡಿ ಮಾಡಿದಂತಹ ರಿಪೋರ್ಟ್ ಇರುತ್ತೆ. ಈ ರಿಪೋರ್ಟ್ ಅನ್ನ 1 ವಾರದ ಒಳಗಡೆಗೆ ಏನು ಕೆಪಿಸಿಸಿ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಆ ನಂತರ ಅವರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳಿಗೆ, ಅಂದ್ರೆ ಸರ್ಕಾರ ತೆಗೆದುಕೊಳ್ಬೇಕಾದಂತ ಕ್ರಮಗಳಿಗೆ ಏನಿದೆ ಅದಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನೋ ಅಲ್ಲಿ ಕರಾವಳಿ ಭಾಗದಲ್ಲಿ ನಾವು ಮುಸಲಿಮರಿಗೆ ರಕ್ಷಣೆ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ನಮಗೆ ರಕ್ಷಣೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆರಂಭದಲ್ಲಿ ಅಂದ್ರೆ ರಹಿಮಾನ್ ಹತ್ಯೆ ಆಯ್ತಲ್ಲ ಅವತ್ತಿಂದನೂ ಕೂಡ ಆ ಒಂದು ಕೂಗು ಜೋರಾಗಿತ್ತು. ಅದರ ಭಾಗವಾಗಿ ಈಗ ಯಾರು ಪಕ್ಷದ ಚೌಕಟ್ಟಿನಲ್ಲಿದ್ದು ಪಕ್ಷದ ವಿರುದ್ಧವೇ ಧ್ವನಿ ಎತ್ತಿದ್ರು ಅಂತವರಿಗೆ ಕೂಡ ನೋಟಿಸ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಏನಿದ್ರು ಅವರ ವಿರುದ್ಧವೇನೆ ಜಿಲ್ಲೆಯ ಕೆಲ ಕಾಂಗ್ರೆಸ್ನ ಮುಖಂಡರು ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ
ಏನು ದಿನೇಶ್ ಗುಂಡೂರಾವ್ ನಮಗೆ ಬೇಡ ಅಂತಕ್ಕಂಥ ಮಾತುಗಳನ್ನು ಕೂಡ ಸ್ಥಳೀಯವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಮನಗೊಂಡಿರ್ತಕ್ಕಂಥ ಕೆಪಿಸಿಸಿ ಅವ್ರಿಗೆ ಈಗ ಏನು ರಾಜ್ಯ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ಕೊಳ್ಬೇಕು. ಯಾಕೆಂತಂದ್ರೆ ಅಲ್ಲಿಗೆ ಸತ್ಯಶೋಧನ ಟೀಮ್ ಹೋಗ್ತಾ ಇದೆ. ಆ ಟೀಮ್ ಹೋದಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯ ಗೇರವಾಗ್ತಾರೋ ಅಥವಾ ಅವರಿಗೆ ಇರುವಂತಹ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡ್ತಾರೋ ಅಂತಕ್ಕಂಥದ್ದು ಕೂಡ ಬಹಳ ಕುತೂಹಲ. ಆದ್ರೆ ಅಲ್ಲಿ ಏನು ಮುಸಲ್ಮಾನರು ಆ ಭಾಗದಲ್ಲಿ ಕರಾವಳಿ Okay, thank you, ಸುರೇಶ್, ಮಾಹಿತಿಗಾಗಿ. ಭಾಗದಲ್ಲಿ